ಹಾಯ್ ಹಲೋ ಎವ್ರಿವನ್. ನನ್ನ ರುಚಿಯಾನ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸೊ ಈ ವಿಡಿಯೋ ನೋಡ್ತಿದ್ದಂಗೆ ಅನಿಸಿರ್ಬೋದು ಇದು ಒಂದು ಫಿಶ್ ರೆಸಿಪಿನೇ ಇರ್ಬೋದು ಅಂತ. ಎಸ್ ಕರೆಕ್ಟ್, ಇದು ಸಿಲ್ವರ್ ಫಿಶ್ ಕಬಾಬ್. ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಬೆಳ್ಳಂಜಿ ಮೀನಿನ ಕಬಾಬ್ ಮಾಡ್ತಿದ್ದೀನಿ. ಯಾವಾಗ ನೋಡು ಫಿಶ್ನ ಫ್ರೈ ಮಾಡ್ಕೊತಾನೆ ತಿಂತಾ ಇರ್ತೀವಿ, ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿರೋ ಕಬಾಬ್. ಇದರಲ್ಲಿ ಬಳಸಿರೋ ಇಂಗ್ರೀಡಿಯೆಂಟ್ಸ್ಗಳ ಚೇಂಜ್ ಐತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ಟಿಲ್ ಎಂಡ್ ತನಕ ನೋಡಿ, ಎಲ್ಲಿ ಕೂಡ ಸ್ಕಿಪ್ ಮಾಡ್ಕೊಂಬಿಡಿ. ಫಿಶ್ನ ಹೇಗೆ ನೀಟಾಗಿ ತೊಳಿಬೋದು ಅಂತ ಹಾಕ್ಕೊಂಡು ಲಾಸ್ಟ್ ಕೆಲವೊಂದು ಫಿಶ್ ವಿಡಿಯೋಗಳಲ್ಲಿ ಹಾಕಿದ್ನಲ್ಲ, ಅದ್ರಲ್ಲಿ ಹೋಗಿ ನೋಡ್ಕೊಂಬನ್ನಿ. ಏಂಜಲ್ ಫಿಶ್ ಮಸಾಲಾ ಫ್ರೈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಫಿಶನ್ನು ನೀಟಾಗಿ ತೊಳೆಯೋ ವಿಡಿಯೋನ ಹಾಕಿದ್ದೀನಿ, ಅದ್ರಲ್ಲಿ ಹೋಗಿ ನೋಡ್ಕೊಂಬನ್ನಿ. ಇಲ್ಲಿ ನಾನು ಫಿಶನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ. ಅದಾದ ನಂತರ ಉಪ್ಪು ಮತ್ತು ಅರಿಶಿನ ಹಚ್ಬಿಟ್ಟು ಒಂದು 5 ನಿಮಿಷ ಈ ಫಿಶ್ನ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಕೊಳ್ಳೋಣ ಅಂತ. ಇದರಿಂದ ರುಚಿ ಕೂಡ ಎನ್ಹಾನ್ಸ್ ಆಗುತ್ತೆ. ಸೊ ಅದಕ್ಕೆ ಇವಾಗ ಮಸಾಲಾನ ಹೇಗೆ ರೆಡಿ ಮಾಡ್ಕೊಳೋದು ಅಂತ ಹೇಳ್ಕೊಂಡು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಸೊ ಇದನ್ನು ನಾನು ಬಿಸಿನೀರಲ್ಲಿ ಆಲ್ರೆಡಿ ನೆನೆಸಿಟ್ಕೊಂಡಿದ್ದೆ. ಇವಾಗ ಒಂದು 5 ಮಿನಿಟ್ಸ್ ಆದ ನಂತರ ನೆನೆಸಿಟ್ಕೊಂಡಿರೋಂತಹ ಈ ಬ್ಯಾಡಗಿ ಮೆಣಸಿನ್ಕಾಯನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ನಾವು ಹುಣಸೆ ಹಣ್ಣು ಹಾಕ್ಬೋದು. ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ದಿರೆ ನೀವು ಚಿಲ್ಲಿ ಪೌಡರು ಹಾಕ್ಕೊಬೋದು. ಆಮೇಲೆ ಅರಿಶಿನವನ್ನು ಹಾಕ್ಕೊಬೇಕು. ಸೊ ಅದಾದ ನಂತರ ಅರ್ಧ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಬೇಕು, ಅರ್ಧ ಸ್ಪೂನಷ್ಟು ಜೀರಿಗೆ ಅನ್ನು ಹಾಕ್ಕೊಬೇಕು. ಸೊ ಧನಿಯಾ ಕಾಳು ಇಲ್ಲದೆ ಇದ್ದರೆ ಧನಿಯಾ ಪೌಡರ್ನಾರು ಯೂಸ್ ಮಾಡ್ಕೊಬೋದು ನಾವು. ನೆಕ್ಸ್ಟು ಉಪ್ಪು ರುಚಿಗೆ ತಕ್ಕಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೋದು. ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಫಿಶ್ಶಿಗೆ ಕೂಡ ಸೇರಿಸ್ಕೊಂಡಿರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ರೆ ಸಾಕು. ಅದಾದ ನಂತರ ಒಂದು 4-5 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಬೇಕು. ಅದಾದ ನಂತರ 2 ಕಾಳು ಮೆಣಸನ್ನು ಹಾಕ್ಕೊಬೇಕು. ನಿಮ್ಗೆ ಖಾರ ಜಾಸ್ತಿ ಬೇಕಂದರೆ ಒಂದು 4 ಕಾಳು ಮೆಣಸು ಹಾಕ್ಕೊಬೋದು. ನಾನಿಲ್ಲಿ 2 ಕಾಳು ಮೆಣಸನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಗಟ್ಟಿಯಾಗಿ ರುಬ್ಕೊಂಬನ್ನಿ. ಒಂದು ಗಟ್ಟಿ ಪೇಸ್ಟ್ ಇರಬೇಕು. ಸೊ ಅದು ಮೀನಿಗೆ ಅಪ್ಲೈ ಮಾಡಿದಾಗ ಅದು ನೀಟಾಗಿ ಕೋಟ್ ಆಗುತ್ತೆ. ಸೊ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಂಬನ್ನಿ. ಇದಾದ ನಂತರ ನಾನು ಇಲ್ಲಿ ಫಿಶ್ಶಿಗೆ ಆ ಒಂದು ಪೇಸ್ಟನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಪೇಸ್ಟನ್ನು ಹಚ್ಬಿಟ್ಟು ಒಂದು ಅರ್ಧ ತಾಸಾದರೂ ಈ ಮೀನನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಡ್ಬೋದು. ಇಲ್ಲ ಅಂತಂದರೆ ಈ ಕಬಾಬ್ ಪೌಡ್ರು, ನಿಮ್ಮ ಮನೇಲಿ ಕಬಾಬ್ ಪೌಡ್ರ್ ಇದೆ ಅದನ್ನೇ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಆಲ್ಟರ್ನೇಟ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಬೋದು. ಕಬಾಬ್ ಪೌಡ್ರ್ ಇಲ್ಲಪ್ಪ ಹುಡ್ಕೊಂಬರ್ಬೇಕು ಅನ್ನೋ ಒಂದು ಟೆನ್ಷನ್ಗಿಂತ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಕಬಾಬ್ ಪೌಡ್ರ್ ಇತ್ತಂದ್ರೂ ಆಯಿತು, ಇಲ್ಲ ಅಂತಂದರೆ ಈ ಒಂದು ಮೆಥಡನ್ನು ಮಾಡಿ. ಸೊ ಇಲ್ಲಿ ನಾನು ತಕ್ಷಣ ಮಾಡ್ಕೊಳೋದ್ರಿಂದ ಇದು ಮೀನನ್ನೇನು ಮ್ಯಾರಿನೇಟ್ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಸೊ ಫಿಶ್ನ ಮ್ಯಾರಿನೇಟ್ ಮಾಡೋದ್ರಿಂದ ಅದ್ರ ಟೇಸ್ಟ್ ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ಇಲ್ಲಿ ನಾನು ಇನ್ಸ್ಟೆಂಟಾಗಿ ಮಾಡ್ಕೊತಿರೋದ್ರಿಂದ ಇದನ್ನು ಇವಾಗ ಒಂದು ರವೆ ತೊಗೊಂಬಿಟ್ಟು 1-2 ಸ್ಪೂನಷ್ಟು ರವೆ ತೊಗೊಂಡಿದ್ದೀನಿ ಇಲ್ಲಿ. ಅದನ್ನ ನೀಟಾಗಿ ಕೋಟ್ ಮಾಡ್ಕೊಳ್ಳಿ. ಆವಾಗಲೇ ತೋರಿಸಿದ್ನಲ್ಲ, ಒಲೆ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಅದರಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ. ಇದಾದ ನಂತರ ಒಂದು ಕಡೆ ಇದನ್ನು ನೀಟಾಗಿ ಕೋಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಎಣ್ಣೆ ಕಾಯೋಷ್ಟೊತ್ತಿಗೆ ಈ ಎಲ್ಲ ರವಾದಲ್ಲಿ ಕೋಟ್ ಮಾಡಿರೋಂಥ ಫಿಶ್ಗಳು ರೆಡಿಯಾಗಿರುತ್ತೆ. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಿದ್ದೀನಿ, ಅದಕ್ಕೆ ಎಣ್ಣೆ ಪ್ರಮಾಣ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಎಣ್ಣೆ ಜಾಸ್ತಿ ಹಾಕ್ಕೊಂಬಿಟ್ಟು ಡೀಪ್ ಫ್ರೈ ಕೂಡ ಮಾಡ್ಕೊಬೋದು. ಸೊ ಈ ರೀತಿ ನೀಟಾಗಿ ಎಲ್ಲ ಫಿಶ್ನು ಕೋಟ್ ಮಾಡ್ಕೊಳ್ಳಿ. ಈ ಒಂದು ಬೆಳ್ಳಂಜಿ ಫಿಶಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ಒಮೆಗಾ 3 ಇದೆ, ವಿಟಮಿನ್ B12 ಇದೆ. ಬಂಗಡೆ ಫಿಶ್ಶು ಅಥವಾ ಬೇರೆ ಫಿಶ್ಶಿಗೆ ಹೋಲಿಸಿದ್ರೆ ಇದರಲ್ಲಿ ಒಂದು ಆರೋಗ್ಯಕರ ಅಂಶಗಳೇ ಇದ್ದಾವೆ. ಬಾಳಂತಿರಿಂದ ಹಿಡಿದು ಮಕ್ಕಳಿಗೂ ಕೂಡ ಈ ಫಿಶನ್ನು ತಿನ್ನಲಿಕ್ಕೆ ಡಾಕ್ಟರ್ಸ್ ಕೂಡ ರೆಫರ್ ಮಾಡ್ತಾರೆ. ಸೊ ನೋಡಿ, ಈ ಥರ ನಾನು 1 ಬೈ 1 ಫಿಶನ್ನು ಹಾಕ್ತಾ ಇದ್ದೇನೆ. ಆದರೆ ಒಲೆ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೊ ಯಾಕಂದರೆ ಒಂದೇ ಸತಿ ಹೈ ಫ್ಲೇಮಲ್ಲಿ ಇದು ಮಾಡೋಕ್ಕೆ ಹೋದರೆ ಈ ಫಿಶ್ ಎಲ್ಲ ಹೊತ್ತೋಗೋ ಚಾನ್ಸಸ್ ಇದ್ದಾವೆ. ಸೊ ಫಿಶ್ಶು ಬೇಗ ಕುಕ್ಕಾಗುತ್ತೆ, ಆದರೆ ಟೇಸ್ಟ್ ಚೆನ್ನಾಗಿರಬೇಕು ಅಂತ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಒಂದು 5 to 10 ಮಿನಿಟ್ಸ್ ಒಳಗೆ, ಒಂದು 8 ಮಿನಿಟ್ಸ್ ಸಾಕಾಗತ್ತೆ ಅಷ್ಟೇ ಈ ಫಿಶ್ ಫ್ರೈ ಆಗೋದಕ್ಕೆ. ಸೊ ಅಷ್ಟರೊಳಗೆ ಒಂದು ಬಿಸಿಯಾದಂಥ ಫಿಶ್ ಫ್ರೈ ರೆಡಿಯಾಗಿ ಹೋಗುತ್ತೆ. ಸೊ ಇನ್ಯಾಕೆ ತಡ, ನೀವು ಕೂಡ ನಿಮ್ಮ ಮನೆಯಲ್ಲಿ ಹಿಂದೆ ಹೋಗಿ ಈ ಸಿಲ್ವರ್ ಫಿಶ್ ಅಥವಾ ಬೆಳಂಜಿ ಫಿಶನ್ನ ತಂದ್ಕೊಂಡು ನೀವು ಈ ಕಬಾಬನ್ನು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ವೆರಿ ಕ್ರಿಸ್ಪಿಯಾಗಿ ಬಂದಿತ್ತು, ಮಾತ್ರ ಭಾಳ ಟೇಸ್ಟಾಗಿತ್ತು. ರೆಸ್ಟೋರೆಂಟ್ ಸ್ಟೈಲ್ ರೀತಿಯಲ್ಲೇ ಇತ್ತು. ನನ್ನ ಫ್ರೆಂಡ್ ಶೋಭಾ ಈ ರೆಸಿಪಿಯನ್ನು ನನಗೆ ಹೇಳ್ಕೊಟ್ಟಿದ್ಲು. ಥ್ಯಾಂಕ್ ಯು ಶೋಭಾ. ಸೊ ಇದೇ ನನ್ನ ಚಾನಲನ್ನು ವಾಚ್ ಮಾಡ್ತಾಯಿರಿ.
ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.